ಏನದು ಎಮೋಷನಲ್ ಲೆವೆಲ್ ಅಂದ್ರೆ ಅವರ ಎಮೋಷನ್ಸ್ ಭಾವನೆಗಳ ಮೇಲೆ ನೀವು ನಿಗಾ ಇಡಬೇಕು. ಏನಂದ್ರೆ ನಿಮಗೆ ಗೊತ್ತು, ಹುಡ್ತಾನೆ ಕೆಲವೊಂದು ಮಗು ಹಠಮಾರಿತನ ಇರುತ್ತೆ ಮುಂಚೆ ಹೇಳಿದಂಗೆ, ಅಥವಾ ಬೇರೆಯವ್ರನ್ನ ಮಾತಾಡ್ಸಕ್ಕೆ ಹಿಂಜರಿಕೆ ಬರುತ್ತೆ, ಅವರಲ್ಲೇ ಗೊತ್ತಿಲ್ಲದೇನೆ ಭಯಗಳ ಸೀಡ್ಗಳಿರುತ್ತೆ. ಅಂದ್ರೆ ಯಾವುದೋ ಕಾರಣಕ್ಕೆ ಅವ್ರು ಓಪನ್ ಅಪ್ ಆಗಲ್ಲ. ಮಗು ಒಬ್ರೇ ಇರೋದು, ಯಾರು ಫ್ರೆಂಡ್ಸ್ ನ ಸೇರಲ್ಲ, ಇವೆಲ್ಲ ಮಾಡೋ ಕೆಲಸ ಮಾಡ್ತಿರುತ್ತೆ. ಇದು ದೊಡ್ಡವರಾದ್ಮೇಲೆ ನೋಡ್ಕೊಳ್ಳೋಣ, ಮಕ್ಳಿಗೆ ಏನ್ ಬರುತ್ತೆ ಅನ್ನೋ ಇದೇ ಸ್ವಭಾವ ದೊಡ್ಡವರಾದ್ಮೇಲೂ ಕೂಡ ಅವ್ರು ಹಾಗೆಯೇ ಉಳ್ಕೊಂಡ್ಬಿಡ್ತಾರೆ. ಆ ಕಾರಣಕ್ಕೆ ನೀವು ಪ್ರತಿಯೊಂದನ್ನು ಕೂಡ ಜನರಲ್ಲಿ ಸೇರಿಸೋದು, ಮತ್ತೆ ಓಪನ್ ಸ್ಟೇಜ್ ಅಲ್ಲಿ ಮಾತಾಡ್ಸೋದು, ಮತ್ತೆ ಅವ್ರಿಗೆ ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಂದು ದಿನಾನೂ ಕೂಡ ಅವ್ರಿಗೆ ಏನೋ ಒಂದು ಪಾಸಿಟಿವ್ ಎಮೋಷನ್ಸ್ ನ ತುಂಬೋದು ಮಾಡಲೇಬೇಕು. ಯಾಕೆ ಅಂದ್ರೆ ಅವರ ಮೈಂಡ್ ತುಂಬಾನೇ ಆಕ್ಟಿವ್ ಇರುತ್ತೆ. ಯಾರು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ತಾರೋ ಅವರೆಲ್ಲರೂ ದೇವ್ರೆ ಆಯ್ತಾ. ಈ ಮಕ್ಕಳುಗಳು ಬೈ ಡಿಫಾಲ್ಟ್ 14 ಒಳಗಡೆ ಆಲ್ಮೋಸ್ಟ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ತಾರೆ. ಸೊ ಆ ಟೈಮಲ್ಲಿ ನೀವು ಏನೇ ಬೀಜ ಬಿತ್ತಿದ್ರು ಕೂಡ ಅದು ಮಲ್ಟಿಪ್ಲೈ ಆಗುತ್ತೆ. ನೀವು ಒಂದು ಸಾರಿ ಅವನು ಒಳ್ಳೆಯವನು, ನೀನು ಒಂದು ಸಾರಿ ನೀನು ಪಾಸಿಟಿವ್ ಆಗಿದ್ಯಾ, ಧೈರ್ಯವಂತ, ಶಕ್ತಿಶಾಲಿ ಅಂತೆಲ್ಲ ಹೇಳಕ್ ಶುರು ಮಾಡ್ತೀರಾ, ಅದು ಅವ್ರಿಗೆ ಗೊತ್ತಿಲ್ಲ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅವ್ರೊಳಗಡೆ ಕಾನ್ಫಿಡೆಂಟ್ ಫೀಲ್ ಮಾಡ್ತಾರೆ. ಗಮನಿಸಿದಿರಲ್ವಾ, ನೀನ್ ತುಂಬಾ ಸ್ಟ್ರಾಂಗ್ ಕಣೋ ಅಂದ್ರೆ ಅದು ಅವ್ರಿಗೆ ಬರುತ್ತೆ. ನಾನು ತುಂಬಾ ಸ್ಟ್ರಾಂಗ್ ಗೊತ್ತಾ ಅಂತ ಅದು ಅವರ ಮನಸ್ಸಲ್ಲಿ ಬೀಜ ಬಿತ್ಕೊಳ್ಳುತ್ತೆ. ಬಟ್ ನೀವೆಲ್ಲ ಹೇಳೋದೇನು, ನೋಡಲ್ಲ ಗುಮ್ಮ ಬಂದ ಅಂತ ಭಯ ಹುಟ್ಟಿಸ್ತೀರಾ. ಆ ಭಯದ ಬೀಜ ಅವ್ರ ಒಳಗಡೆ ಹೋಗುತ್ತೆ, ಊಟ ಮಾಡ್ಲಿಲ್ಲ ಅಂತ. ಆ ರೀತಿ ಮಾಡಕ್ ಹೋಗ್ಬಾರ್ದು.